ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗೆ ನೋಟಿಫಿಕೇಷನ್ ಆನ್ ಆಗುತ್ತೆ. ಇವತ್ತು ಟಾಪಿಕ್ ಬಂದು ತಮ್ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ. ಇವತ್ತು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ವಿಡಿಯೋ ಆಗಿರುತ್ತೆ. ಇವತ್ತು ಎಲ್ಲ ಕೆಲಸದವರೆಲ್ಲ ಫುಲ್ಲೂ ಬಂದಿರೋದು ಫುಲ್ಲೂ ಎಲ್ಲರೂ ಫಸ್ಟು ನಮ್ಮ ಹಳ್ಳಿಗೆ ಬಂದು ಎಲ್ಲರೂ ನಮ್ಮ ಮನೆ ತನಕ ಬಂದು ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕಾರಾಗೆಲ್ಲ ಹೋದೋ. ಹಾಗೆ ಸಾಮಾನೆಲ್ಲ ತಗೊಂಡು ಎಲ್ಲ ತಗೊಂಡೋಗಿ ತೋಟದೊಳಗೆ ಹೋಗಿ ಫುಲ್ಲೂ ಅಲ್ಲೆಲ್ಲ ಚಾಪೆ ಮತ್ತು ಇದನ್ನೆಲ್ಲ ಆರಿಸ್ಬಿಟ್ಟು ಎಲ್ಲ ಒಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ರು. ನಾವು ತೋಟ ಸುತ್ತಾಡ್ಕೊಂಬರೋಣ ಅಂತ ತೋಟ ಎಲ್ಲ ಫುಲ್ಲು ಸುತ್ತಾಡ್ಕೊಂಡು ಗಿಡ ಮರ ಎಲ್ಲ ನೋಡ್ಕೊಂಡು ಬಂದು ನೋಡ್ಕೊಂಬಂದು ಆವಾಗ ಅಷ್ಟಕ್ಕೆ ಒಲೆ ಎಲ್ಲ ರೆಡಿ ಮಾಡ್ಕೊಂಡು ಸೌದೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೌದೆ ಎಲ್ಲ ರೆಡಿ ಮಾಡ್ಕೊಂಡು ಒಲೆ ಹಚ್ಚೋಕ್ಕೆ ಸ್ಟಾರ್ಟ್ ಆಯಿತು. ಒಲೆ ಹಚ್ಚಿದ್ರು. ಆಮೇಲೆ ಫಸ್ಟು ಇದು ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೈ ಮಾಡೋಕ್ಕೆ ಎಲ್ಲ ಹಚ್ಕೊತಾ ಇದ್ದು ಎಲ್ಲ ಹಚ್ಕೊಂಡು ಫುಲ್ಲೂನು ಹಚ್ಕೊಂಡ್ಮೇಲೆ ಫ್ರೈ ರೆಡಿ ಮಾಡೋಕ್ಕೆ ಅಂತ ಒಬ್ಬರು ಅಣ್ಣ ಇದ್ದರು, ಅವರು ಮಾಡ್ತಾಯಿದ್ರು ಫುಲ್ಲೂನು. ಫಸ್ಟು ಫ್ರೈ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಫ್ರೈ ಎಲ್ಲ ಆಯಿತು. ಫ್ರೈ ಎಲ್ಲ ಆದಮೇಲೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿಗೆಲ್ಲ ಹೊಸ್ಕೊತಾ ಇದ್ದು. ಹಸಿಟ್ಟೆಲ್ಲ ಕಲ್ಸ್ಕೊಂಬಂದಿದ್ದು ಮನೆಯಲ್ಲೇ ಎಲ್ಲ ಕಲ್ಸ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದು ಫುಲ್ಲೂನು. ಆಮೇಲೆ ಇದು ರುಬ್ಕೊಂಬರೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ಗಾಡಿಗೆ ಹೋಗ್ಬಿಟ್ಟು ರುಬ್ಕೊಂಡು ಎಲ್ಲ ತಗೊಂಡು ಪೇಸ್ಟ್ ತಗೊಂಡು ಬಂದು ಜ್ಯೂಸ್ಗಳೆಲ್ಲ ತಂದಿದ್ದು ಎಲ್ಲ ಕುಡ್ಕೊಂಡು ಫುಲ್ ಎಂಜಾಯ್ಮೆಂಟ್ ಇತ್ತು. ಸಾಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಜೋಶ್ ಇತ್ತು. ಫ್ರೆಂಡ್ಸ್ ಅಂದರೆ ಹಂಗೆ ಇರಬೇಕಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಅದು ಕಂಪ್ನಿ ಫ್ರೆಂಡ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೆಮೊರೇಬಲ್ಲು ಫುಲ್ಲು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಫುಲ್ಲೂನು. ಆಮೇಲೆ ಅಡುಗೆ ಮಾಡೋಕ್ಕೂ ಎಲ್ಲರೂ ಒಂದೊಂದು ಕೆಲಸ ಬೇಗ ಎಲ್ಲ ಮಾಡಿದ್ರು. ಆದರೂ ಮಳೆ ಇವತ್ತು ಜೋರಾಗಿತ್ತು. ಮಳೆ ಬರೋ ಥರ ಫುಲ್ಲೂನು ಅಡುಗೆ ಎಲ್ಲ ಮಾಡೋಕೆ ಇದು ಮಾಡಿ ಆಮೇಲೆ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿ ಮಾಡೋಕ್ಕೆಲ್ಲ ಹಚ್ಕೊಂಡು ಬಿರಿಯಾನಿ ಹಚ್ಕೊಂಡ್ಮೇಲೆ ಬಿರಿಯಾನಿ ಮಾಡೋಕೆ ಇದು ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಬಿರಿಯಾನಿ ಸ್ವಲ್ಪ ತೆಳ್ಳಗೆ ಫುಲ್ ಆಗಿಬಿಟ್ಟಿತ್ತು. ಬಿರಿಯಾನಿನೂ ಎಲ್ಲ ಪ್ರಿಪೇರ್ ಆಯಿತು. ಆಮೇಲೆ ಚಪಾತಿ ಮಾಡೋಕ್ಕೆ ಹೊಗೆ ಹೋಗ್ತೈತೆ. ಮಾಡ್ತಾಯಿದ್ವಿ, ಕಣ್ಣೆಲ್ಲ ಉರಿತೈತೆ. ಅಪ್ಪ ಫುಲ್ಲು ಹೊಗೆ ಇದ್ಬಿಟ್ಟಿತ್ತು. ಅದನ್ನು ಹೆಂಗೋ ಮಾಡಿ ಫುಲ್ಲೂನು ಅದಾದಮೇಲೆ ವೆಜ್ಜವರು ಇದ್ದರು, ಅವ್ರಿಗೂ ಪನ್ನೀರ್ ಮಾಡೋಣ ಅಂದ್ಬಿಟ್ಟು ಪನ್ನೀರ್ ಮಾಡ್ತಾಯಿದ್ರು. ಪನ್ನೀರ್ ಬಿಸಿಲಿಗೆ ಫುಲ್ ಕರಗೋಗಿ ನೀರಾಗಿಬಿಟ್ಟಿತ್ತು ಫುಲ್ಲೂನು. ಅದನ್ನು ಟ್ರೈ ಮಾಡ್ತಾಯಿದ್ರು ಇನ್ನೂ. ಆಮೇಲೆ ಎಳ್ನೀರು ಕುಡಿಯೋರೆಲ್ಲ ಎಳ್ನೀರು ಕುಡಿತಾಯಿದ್ರು ಫುಲ್ಲೂನು. ಎಲ್ಲ ಹಂಗೆ ತೋಟದಲ್ಲಿ ತೆಂಗಿನ ಮರ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಎಲ್ಲ ನೋಡ್ಕೊಂಡು ಅಲ್ಲಿ ನಿಂಬೆಹಣ್ಣಿಂದು ಎಲ್ಲ ನೋಡ್ಕೊಂಡು ಫುಲ್ಲೂನು ಟೈಮ್ ಪಾಸ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲನೂ. ಆಮೇಲೆ ಅಲ್ಲಿ ಅಡುಗೆ ಮಾಡೋತಕ್ಕೆ ಬಂದು ಎಲ್ಲ ಅಡುಗೆ ಇನ್ನೂ ಮಾಡ್ತಾಯಿದ್ರು. ಮಾಡ್ಕೊಂಡು ಫುಲ್ಲೂನು ಅದೆಲ್ಲ ಆದಮೇಲೆ ಚಪಾತಿನೂ ಆಯಿತು ಮತ್ತು ಬಿರಿಯಾನಿನೂ ರೆಡಿ ಆಯಿತು. ಫ್ರೈಯೂ ರೆಡಿ ಆಯಿತು. ಎಲ್ಲ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕುತ್ಕೊಬೇಕಾದ್ರೇ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಫುಲ್ಲೂನು. ಮಳೆ ಎಲ್ಲ ಜೋರಾಗಿ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ಯಾರೂ ಊಟ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಫೋಟೋಸ್ ಎಲ್ಲ ಹೊಡ್ಕೊಂಡು ಫುಲ್ಲೂನು ಎಷ್ಟು ಒಂದು 50-60 ಫೋಟೋಸ್ ಎಲ್ಲ ಹೊಡ್ಕೊಂಡು ಫೋಟೋಸ್ ಎಲ್ಲ ಸಖತ್ತಾಗಿ ಬಂದಿತ್ತು ಫುಲ್ಲೂನು ಫ್ರೆಂಡ್ಸ್ ಜೊತೆ ಮಾತ್ರ. ಅದ್ರಾಗೆ ಫುಲ್ಲೂನು ಎಲ್ಲರೂ ಎಷ್ಟು ಎಂಜಾಯ್ಮೆಂಟಾಗಿದ್ದರೆ ಅಂದರೆ ಫುಲ್ಲೂನು ಎಷ್ಟು ಜೋಶಲ್ಲಿ ಎಂಜಾಯ್ ಮಾಡ್ದೋ ಅಂದರೆ ಹೇಳೋಕ್ಕೆ ಆಗೋಲ್ಲ. ಮೆಮೊರಬಲ್ ಆಗಿರುತ್ತೆ. ಆ ಥರ ಚೆನ್ನಾಗಿತ್ತು ಫುಲ್ಲೂನು. ಆಮೇಲೆ ಎಲ್ಲನೂ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ರು. ಊಟ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಫುಲ್ಲೂನು ಅದು ಎಲ್ಲರಿಗೂ ಫಸ್ಟ್ ಚಪಾತಿ ಆಮೇಲೆ ಇದು ಎಲ್ಲ ಹಾಕ್ಬಿಟ್ಟು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದರು. ಎಲ್ಲರೂ ಚೆನ್ನಾಗಿ ಊಟ ಎಲ್ಲ ಮಾಡಿದ್ರು. ನಾವು ಹಂಗೆ ಎಲ್ಲ ಮಾಡ್ಕೊಂಡು ತಿರ್ಗಾ ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋಸ್ ಎಲ್ಲ ಹೊಡ್ಕೊಂಡು ಸುಮಾರು ಜನ ಬೇಗನೆ ಹೊರಟೋದ್ರು. ಇನ್ನೂ ಒಂದು ಸುಮಾರು ಜನ ಇದ್ದರು, ಕ್ಲೋಸ್ ಫ್ರೆಂಡ್ ಅವರೆಲ್ಲ ಇದ್ದರು ಇನ್ನೂ. ಆಮೇಲೆ ಎಲ್ಲ ಸಾಮಾನೆಲ್ಲ ತಗೊಂಡೋಗಿ ಫುಲ್ಲೂನು ನಮ್ಮ ಅಪ್ಪವರು ಬಂದು ಎಲ್ಲ ಸಾಮಾನೆಲ್ಲ ತಗೊಂಡೋಗಿ ಮನೆಗೆ ಮನೆಗೆ ಬಂದರು ಎಲ್ಲರೂ. ಮನೆ ಬಂದ್ಬಿಟ್ಟು ಮನೆಯಲ್ಲಿ ಹಾಲು ಕರಿಬೇಕಾಗಿತ್ತು. ಈವ್ನಿಂಗ್ ಆಗಿತ್ತು. ಹಾಲೆಲ್ಲ ಕರೆದ್ಬಿಟ್ಟು ಬಂದು ಮಾವಿನ ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ನಾನು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಬೇರೆ ಬಟ್ಟೆ ಹಾಕೊಂಡು ಆಮೇಲೆ ಫುಲ್ಲೂನು ಹಾಲೆಲ್ಲ ಕರೆದು
ಇದು ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟು ಎಲ್ಲ ಸೇರ್ಕೊಂಡು ಪಾತ್ರೆ ಎಲ್ಲ ಫುಲ್ಲು ತೊಳೆದಿಕ್ಕಿ ಫುಲ್ಲು ಚೆನ್ನಾಗಿತ್ತು. ಊಟ ಮಾತ್ರ ಸೂಪರಾಗಿತ್ತು. ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಮನೆಗೆ ಎಲ್ಲನೂ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮಳೆ ಬೇರೆ ಬರ್ತಾಯಿತ್ತು. ಕೊಡೆ ಹಿಡ್ಕೊಂಡು ಹೊರಟು ಮಾವಿನ ತೋಟಕ್ಕೆ. ಹೋಗ್ಬೇಕಾದ್ರೆ ಫುಲ್ಲು ಸಾಂಗ್ ಹಾಕ್ಕೊಂಡು ಜೋಶಲ್ಲಿ ಎಲ್ಲರೂ ಹೋಗಿ ಅಲ್ಲಿ ಫಸ್ಟ್ ಹೋಗಿದ ತಕ್ಷಣವೇ ನಾವು ಫೋಟೋ ಅಂದರೆ ಅದೇನು ಹುಚ್ಚೋ ಗೊತ್ತಿಲ್ಲ, ಫೋಟೋ ಎಲ್ಲ ಚೆನ್ನಾಗಿ ಹೊಡ್ಕೊಂಡು ಫುಲ್ಲುನು ಮಾವಿನ ತೋಟ ಬರೀ ಫೋಟೋನೇ ಹೊಡ್ಕೊಂಡು ಅದಕ್ಕಿಂತ ಫೋಟೋ ಮತ್ತು ಡ್ಯಾನ್ಸು ಚೆನ್ನಾಗಿ ಮಾಡ್ದು. ಫುಲ್ಲು ಚೆನ್ನಾಗಿತ್ತು. ಇದು ತೋಟಕ್ಕೆ ಹೋಗಿದ ತಕ್ಷಣ ಫಸ್ಟು ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಫುಲ್ಲುನು ಎಲ್ಲ ಬೇಲಿಗೆ ಹಾಕಿ ಇಕ್ಕಿದ್ಮೇಲೆ ಆಮೇಲೆ ಸಾಂಗ್ ಹಾಕ್ಕೊಂಡು ಫುಲ್ಲು ಡ್ಯಾನ್ಸ್ ಮಾಡಿ ಫುಲ್ಲು ಸಂಭ್ರಮಾಚರಣೆ ಥರ ಇತ್ತು. ಆಮೇಲೆ ಆ ಅಕ್ಕರೆಲ್ಲ ಇಬ್ಬರು ಮಿಸ್ ಆಗಿಬಿಟ್ಟಿದ್ರು, ಅವ್ರನ್ನ ಹೋಗಿ ಕರ್ಕೊಂಡು ಬಂದು ಆಮೇಲೆ ತೋಟದಾಗ ಕರ್ಕೊಂಡು ಹೋಗಿ ಫುಲ್ಲುನು ಅಲ್ಲಿ ಇದ್ರ ಥರ ಗುಹೆ ಥರ ಐತೆ, ಅಲ್ಲೂ ಚೆನ್ನಾಗಿ ಆಟ ಆಡ್ಕೊಂಡು ಫುಲ್ಲುನು ಎಂಜಾಯ್ಮೆಂಟ್ ಮಾತ್ರ ಸೂಪರಾಗಿತ್ತು. ಅಲ್ಲಿ ಫುಲ್ಲು ಮಾವಿನಕಾಯಿ ಮರ ಕತ್ತಿ ಫುಲ್ಲು ಕಿತ್ಕೊಂಡು ಆಮೇಲೆ ಹಲಸಿನ್ಕಾಯಿ ಸಹ ಕಿತ್ಕೊಂಡು ಹಲಸಿನ್ಕಾಯಿ ಚೆನ್ನಾಗಿತ್ತು ಫುಲ್ಲುನು. ಹಲಸಿನ್ಕಾಯಿ ಎಲ್ಲ ಕಿತ್ಕೊಂಡು ಅಲ್ಲಿ ಅವ್ರು ತಗೊಂಡೋಗ್ಬೇಕು ಅಂತ ಅಂದ್ಕೊಂಡು ತಗೊಂಬಂದಿದ್ರು. ಕೊಡೆಯಲ್ಲಂತೂ ಸಖತ್ತಾಗಿ ಆಟ ಆಡ್ದೋ. ಮಳೆ ಬೇರೆ ಬರ್ತಾಯಿತ್ತು. ಫುಲ್ ಎಂಜಾಯ್ಮೆಂಟ್ ಮಾತ್ರ ಜೋಶಾಗಿತ್ತು. ಎಲ್ಲ ಮುಗಿಸ್ಕೊಂಡು ಎಲ್ಲ ಮನೆಗೆ ಬಂದರು. ತಿರ್ಗಾ ಮನೆಗೆ ಬಂದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫುಲ್ಲುನು ಮನೆಗೆ ಒಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಅವ್ರಿಗೂ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರ್ಡಕ್ಕಂತ ಇದು ಮಾಡ್ಕೊಂಡ್ರು. ಫುಲ್ಲುನು ಅವರಿಗೆ ಎಲ್ಲರಿಗೂ ಮಾವಿನಕಾಯಿ ಏನೆಲ್ಲ ಕೊಟ್ಟು ತಗೊಂಡೋಗ್ರಿ ಅಂತ ಅಂದ್ಬಿಟ್ಟು ಹಲಸಿನ್ಕಾಯಿ ತಗೊಂಡೋಗ್ತೀನಿ ಅಂತಿದ್ರು. ಹಲಸಿನ್ಕಾಯಿ ತಗೊಂಡೋಗೋಕ್ಕಾಗಲಿಲ್ಲ, ಗಾಡಿಯಲ್ಲಿ ತುಂಬ ಜನ ಇದ್ದರು, ಅದಕ್ಕೋಸ್ಕರ ಅದಕ್ಕೆ ಅವರು ಹಲಸಿನ್ಕಾಯಿ ತಗೊಂಡೋಗಲ್ಲ ಅಂತ ಸುಮ್ಮನಾದ್ರು. ಹಲಸಿನ್ಕಾಯಿನ ನನ್ನ ತಮ್ಮನ ಕೈ ಕೊಟ್ಟು ಅಂತ ಅಂದ್ಬಿಟ್ಟು ಅದನ್ನು ಎತ್ತಿಕ್ಕಿದ್ದು. ಆಮೇಲೆ ಅಂಗಡಿ ತಕ್ಕ ಬಂದು ಅಂಗಡಿ ತಕ್ಕ ಒಂದು ಸ್ವಲ್ಪ ಹೊತ್ತಿದ್ದು ಅವ್ರೂ ಫುಲ್ ಎಂಜಾಯ್ಮೆಂಟ್ ಎಲ್ಲ ಮಾಡ್ಕೊಂಡು ಹಂಗೆ ಹಿತ್ಲಲ್ಲೆಲ್ಲ ಫುಲ್ಲು ಓಡಾಡ್ಕೊಂಡು ಬಂದು ಆಮೇಲೆ ಹೊರ್ಡಕ್ಕಂತ ಹೋದ್ರು. ಆಮೇಲೆ ನನ್ನ ತಮ್ಮ ನಮ್ಮಪ್ಪ ಇಬ್ರೂ ಕಡೆಗೆ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಮದುವೆಗೆ ಹೋಗಬೇಕಾಗಿತ್ತು. ನಮ್ಮ ಕಡೆ ಬಸ್ಸು ಮತ್ತು ಫೆಸಿಲಿಟಿ ಏನಿರಲಿಲ್ಲ. ಗಾಡಿ ಬಂದವ್ರು ಗಾಡಿಗೆ ಹೋದ್ರು, ಕಾರಾಗಿ ಬಂದವ್ರು ಕಾರಾಗಿ ಹೋದ್ರು. ಇವರು ಗಾಡಿಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಇಬ್ಬರನ್ನ ಕರ್ಕೊಂಡು ಆಮೇಲೆ ನಮ್ಮ ಅಪ್ಪಾಜಿನೂ ಮತ್ತು ಇಬ್ಬರನ್ನ ಕುಂಡಿಸ್ಕೊಂಡು ಹಂಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಹಾಗೆ ಬಿಟ್ಟರು. ಆದರೆ ಸಖತ್ತಾಗಿ ಎಂಜಾಯ್ ಮಾಡಿದ್ವು. ಫುಲ್ ಪಾರ್ಟಿ ಇತ್ತನು, ಸಖತ್ತಾಗಿತ್ತು ಫುಲ್ಲುನು. ಫುಲ್ ಎಂಜಾಯ್ ಮಾಡಿ ಆಮೇಲೆ ಎಲ್ಲನೂ ಚೆನ್ನಾಗಿ ಇದು ಮಾಡಿಕೊಂಡು ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.